ಧ್ಯಾನಕ್ಕೋಸ್ಕರವಾಗಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 24. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ದೇವ್ರ ಮಹಿಮೆ ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು ಅಂತಂದರೆ, ಆತನ ಹಿಂದೆ ಬರ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಮಾತು. ಅನೇಕರು ಏನು ಮಾಡ್ತಾಯಿದ್ರು ಅಂದರೆ, ಯೇಸು ಸ್ವಾಮಿ ಹಿಂದೆ ಬರ್ತಾಯಿದ್ರು. ಆತನ ಮಾಡುವಂಥ ಅದ್ಭುತಗಳನ್ನ ನೋಡಿ, ಆತನ ಕೊಡುವಂಥ ರೊಟ್ಟಿ ತಿನ್ನೋಕ್ಕೆ, ಆತನ ಸೂಚಕಾರ್ಯಗಳನ್ನ ನೋಡೋಕ್ಕೆ, ಆತನ ಎಂಥವನೆಂದಾಗಿ ಪರೀಕ್ಷಿಸೋದಕ್ಕೆ, ಹೀಗೆ ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ರು. ಅಂಥ ಜನರಿಗೆ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು, ಹೆಂಗೆ ಆತನನ್ನು ಹಿಂಬಾಲಿಸ್ಬೇಕಂತ ಹೇಳಿ. ಅಂದರೆ ನಾವು ಯೇಸು ಸ್ವಾಮಿನ ಹೆಂಗೆ ಹಿಂಬಾಲಿಸಬೇಕು ಎಂಬುದ್ರ ಕುರಿತಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಯೇಸುವನ್ನು ಹಿಂಬಾಲಿಸುವ ವಿಧಾನ ಏನು ಅಂತ ಹೇಳಿ. ವಿಧಾನ ಏನಪ್ಪ ಅಂತಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ಆತನ ಹಿಂದೆ ಬರ್ತಕ್ಕಂಥವ್ರಿಗೆ, ಇವತ್ತು ನಮಗೆ ಆತನ ಹಿಂದೆ ಹಿಂಬಾಲಕರು ನಾವು ಅಂತ ಹೇಳ್ಕೊಳ್ತಕ್ಕಂಥ ನಮಗೆ ಸ್ವಾಮಿ ಹೇಳ್ತಕ್ಕಂಥ ಮಾತು ಏನಪ್ಪ ಅಂತಂದರೆ, ಆತನ ಸನ್ನಿಧಿಗೆ ಬಂದಿರೋರಿಗೆ, ಆತನ ವಿಚಾರ ತಿಳ್ಕೊಳಕ್ಕೆ ಬಂದಿರೋ ನಮಗೆ ಸ್ವಾಮಿ ಹೇಳ್ತಕ್ಕಂಥ ಮಾತು, ಯಾವನಿಗಾದರೂ ಮನಸ್ಸಿದ್ದರೆ ನನ್ನಿಂದ ಬರೋಕ್ಕೆ ಅವನೇನು ಮಾಡಬೇಕಂತೆ, ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಹೇಳಿ ಯೇಸು ಸ್ವಾಮಿ ಮಾತು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಿಗೂ ಸಹ ಒತ್ತಾಯ ಮಾಡ್ತಾ ಇಲ್ಲ. ನನ್ನನ್ನು ಹಿಂಬಾಲಿಸ್ರಿ ಅಂತ ಹೇಳಿ ಯೇಸು ಸ್ವಾಮಿ ಯಾರಿಗೂ ಸಹ ಒತ್ತಾಯ ಮಾಡ್ತಾ ಇಲ್ಲ. ಒತ್ತಾಯ ಮಾಡಿದೆ ಅವ್ರೇನು ಹೇಳ್ತಾ ಇದ್ದಾರೆ, ಆತನ ಹಿಂದೆ ಬರ್ತಕ್ಕಂಥ ಜನರನ್ನು ನೋಡಿ ಹೇಳ್ತಕ್ಕಂಥ ಮಾತು, ಯಾರಿಗಾದರೂ ಮನಸ್ಸಿದ್ರೆ ನನ್ನ ಹಿಂದೆ ಬರೋಕ್ಕೆ ಅವನು ನನ್ನ ಹಿಂದೆ ಬರಲಿ ಅಂತೇಳಿ. ಅಂದರೆ ದೇವ್ರನ್ನ ಹಿಂಬಾಲಿಸೋದು ಹೆಂಗೆ ಅಂದರೆ, ಮನಸ್ಸಿಂದ ಹಿಂಬಾಲಿಸೋದು. ಏನೋ ಅವ್ರು ಹಿಂಬಾಲಿಸ್ತಾರೆ, ಇವ್ರು ಹಿಂಬಾಲಿಸ್ತಾರೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತೇಳಿ ನಾವು ಸ್ವಾಮಿಯಿಂದ ಹೋಗಬಾರ್ದು. ನಮಗೆ ಮನಸ್ಸಿದ್ರೆ ಮಾತ್ರನೇ ಆತನ ಹಿಂಬಾಲಿಸ್ಬೇಕು. ಅಂದರೆ ಹೆಂಗೆ ಹಿಂಬಾಲಿಸಂದ್ರೆ, ಮನಸಾರೆ ಹಿಂಬಾಲಿಸ್ಬೇಕು. ಯೇಸುವನ್ನು ಹಿಂಬಾಲಿಸೋದಂದರೆ ಮನಸಾರೆ ಹಿಂಬಾಲಿಸ್ಬೇಕು. ಅಂದರೆ ಬಹಳ ಇಷ್ಟಪಟ್ಟು ನಾವು ಆತನ ಹಿಂಬಾಲಿಸ್ಬೇಕಂತ ಹೇಳಿ ಅರ್ಥ. ಮನಸ್ಸಿರೋದಂದರೆ ಮನಸ್ಸು ಕೊಡೋದು. ನಮ್ಮ ಮನಸ್ಸನ್ನು ಆತನಿಗೆ ಕೊಟ್ಟು, ಮನಸ್ಸಿಟ್ಟು ಆತನ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಹಿಂಬಾಲಿಸ್ಬೇಕಂತ ಹೇಳಿ ನಾವು ನೋಡ್ತೇವೆ. ಅಂದರೆ ನಾವು ಪೂರ್ತಿಯಾಗಿರ್ತಕ್ಕಂಥ ಮನಸ್ಸನ್ನು ಆತನ ಮೇಲೆ ಇಡದೆ ಆತನ ಹಿಂಬಾಲಿಸೋಕ್ಕಾಗಲ್ಲ. ಅದರಿಂದ ನಮ್ಮ ಮನಸ್ಸು ಯಾವುದ್ರ ಮೇಲೆ ಇರಬೇಕಪ್ಪ ಅಂದರೆ ಯೇಸು ಕ್ರಿಸ್ತನ ಮೇಲೆ ಇರಬೇಕು. ನಮ್ಮ ಮನಸ್ಸು ಲೋಕದ ಕಾರ್ಯಗಳ ಮೇಲೆ, ಲೋಕದ ಆಸೆಗಳ ಮೇಲೆ, ಲೋಕದ ವೈಭವ, ಲೋಕದ ಆಡಂಬರ, ಲೋಕದ ಸಿರಿವಂತಿಕೆ, ಲೋಕದಲ್ಲಿ ಸಿಗ್ತಕ್ಕಂಥ ರೀತಿಯ ಸಂತೋಷ, ಮಜಾ ಯೇಸು ಸ್ವಾಮಿ ಹತ್ರ ಇಲ್ಲ. ಅಂಥವುಗಳ ಮೇಲೆ ಮನಸ್ಸಿದ್ರೆ ನಾವು ಯೇಸು ಸ್ವಾಮಿನ ಹಿಂಬಾಲಿಸೋಕ್ಕಾಗಲ್ಲ. ಈ ಲೋಕದ ಸಂಗತಿಗಳ ಮೇಲೆ ನಮ್ಮ ಮನಸ್ಸಿದ್ರೆ ನಾವು ಯೇಸುವನ್ನು ಹಿಂಬಾಲಿಸೋಕ್ಕೆ ಸಾಧ್ಯ ಇಲ್ಲ. ಲೋಕದ ಮೋಹವನ್ನು ಬಿಟ್ಟಾಗ ಮಾತ್ರ ನಾವು ಯೇಸುವನ್ನು ಹಿಂಬಾಲಿಸೋಕ್ಕೆ ಸಾಧ್ಯ. ಅದರಿಂದಲೇ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರು ಯೇಸುವಿನ ಶಿಷ್ಯರಾಗಲಿಲ್ಲ. ಯೇಸುವಿನ ಶಿಷ್ಯರೆಂಬತಕ್ಕಂಥ ಹೇಳ್ಕೊಳ್ತಕ್ಕಂಥ ಎಲ್ಲರೂ ಸಹ ನಿಜವಾಗಿಯೂ ಯೇಸುವಿನ ಶಿಷ್ಯರಾಗಲಿಲ್ಲ. ಯಾಕಂತಂದರೆ, ಯಾವಾಗ ಒಬ್ಬ ಶಿಷ್ಯನ ಮನಸ್ಸು ತನ್ನ ಗುರುವಿನ ಮೇಲೆ ಇಲ್ಲದೇನೆ ಹಿಂಬಾಲಿಸ್ತಾನೋ ಅವನು ನಿಜವಾಗಿರೋ ಶಿಷ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನಾವು ನಿಜವಾಗಿ ಯೇಸು ಸ್ವಾಮಿನ ಹಿಂಬಾಲಿಸೋದ ನಾವು ಪೂರ್ತಿ ಆತನ ಮೇಲೆ ಮನಸ್ಸಿಟ್ಟು ಆತನ ಏನು ಮಾಡ್ಬೇಕಂತಂದರೆ ಹಿಂಬಾಲಿಸ್ಬೇಕು. ಎರಡನೇದಾಗಿ ಅಲ್ಲಿ ಏನು ನೋಡ್ತಾ ಇದ್ದವಪ್ಪ ಅಂತಂದರೆ, ಪೂರ್ತಿ ಮನಸ್ಸಿಂದ ಯೇಸುವಿನ ಹಿಂಬಾಲಿಸ್ಬೇಕಂತೇಳಿ ಇಷ್ಟ ಇರೋನು, ಮನಸ್ಸಿರೋನು ಏನು ಮಾಡ್ಬೇಕಂದ್ರೆ ತನ್ನನ್ನು ತಾನು ನಿರಾಕರಿಸ್ಬೇಕು. ಅಂದರೆ ಯೇಸುವನ್ನು ಹಿಂಬಾಲಿಸೋದಂದ್ರೆ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಲ್ಲ. ಯೇಸುವನ್ನು ಹಿಂಬಾಲಿಸೋದು ಸುಲಭ. ಚರ್ಚಿಗೆ ಬರೋದು ಸುಲಭ ಇರ್ಬೋದು, ಪ್ರಾರ್ಥನೆ ಮಾಡೋದು ಸುಲಭ ಇರ್ಬೋದು, ಬೈಬಲ್ ಓದೋದು ಸುಲಭ ಇರ್ಬೋದು. ಆದರೆ ನಿಜವಾಗಿಯೂ ಯೇಸುವನ್ನು ಹಿಂಬಾಲಿಸೋದು ಅಷ್ಟು ಸುಲಭವಾಗಿಲ್ಲ. ಯಾಕೆ ಸುಲಭವಾಗಿಲ್ಲ ಅಂತಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ಯಾವನಿಗಾದರೂ ನನ್ನಿಂದ ಬರೋಕ್ಕೆ ಮನಸ್ಸಿದ್ರೆ ಅವನೇನು ಮಾಡಬೇಕು, ತನ್ನನ್ನು ತಾನು ನಿರಾಕರಿಸ್ಬೇಕು. ಅಂದರೆ ನಮ್ಮನ್ನು ನಾವು ನಿರಾಕರಿಸಿ ಯೇಸು ಸ್ವಾಮಿನ ಹಿಂಬಾಲಿಸ್ಬೇಕು. ನಮ್ಮನ್ನು ನಾವು ನಿರಾಕರಿಸೋದು ಅಂದರೆ ಏನರ್ಥ, ನಮಗಾಗಿ ನಾವು ಬದುಕೋದಲ್ಲ. ಇವತ್ತು ಪ್ರಪಂಚದಲ್ಲಿ ಏನು ನೋಡ್ತೇವಪ್ಪ ಅಂತಂದರೆ,
ಅವ್ರಿಗಾಗಿ ಇವ್ರಿಗಾಗಿ ಯಾಕೆ ಬದುಕ್ತೀರಾ ನೀವು, ನಿಮಗಾಗಿ ಬದುಕ್ರಿ ಅಂತ ಹೇಳ್ತಕ್ಕಂಥ ಲೋಕ. ಇವತ್ತು ಡಿಜಿಟಲ್ ಮೀಡಿಯಾಗಳಿದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಹೀಗೆ ಅನೇಕ ಮಾಧ್ಯಮಗಳಿದೆ. ಅಲ್ಲಿ ಬರ್ತಕ್ಕಂಥ ಜನರು ಹೇಳ್ತಕ್ಕಂಥ ಮಾತು ನಿಮಗಾಗಿ ನೀವು ಬದುಕಿ ಅಂತ ಹೇಳ್ತಕ್ಕಂಥ ಮಾತು. ಅಂದರೆ ಯಾರಿಗೋ ಏನೋ ಅನ್ಕೊಂತಾರಂತ ಹೇಳಿ ನೀವು ನಿಮ್ಮತನವನ್ನು ಬಿಟ್ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತಂದರೆ, ಯೇಸುವನ್ನು ಹಿಂಬಾಲಿಸ್ತಕ್ಕಂಥವ್ರು ಏನು ಮಾಡ್ಬೇಕು, ತಮಗಾಗಿ ಜೀವಿಸೋರಲ್ಲ ಅವರು. ಅದೊಳ್ಳೆ ತಮ್ಮ ಸಂತೋಷ, ತಮ್ಮ ಸುಖ, ತಮಗಾಗಿ ಅವ್ರು ಜೀವಿಸೋದಾದರೆ ಅಂಥವ್ರು ಯೇಸು ಸ್ವಾಮಿ ಹಿಂದೆ ಬರೋ ಅವಶ್ಯಕತೆ ಇಲ್ಲ. ಅಂಥವ್ರು ಯೇಸು ಸ್ವಾಮಿಗೆ ಬೇಕಾಗಿಲ್ಲ. ತಮಗಾಗಿ ಜೀವಿಸ್ತಕ್ಕಂಥವ್ರು, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಖುಷಿಗೋಸ್ಕರ ಯೇಸುವನ್ನು ಹಿಂಬಾಲಿಸ್ತಕ್ಕಂಥವ್ರು ಬೇಕಾಗಿಲ್ಲ. ಯೇಸು ಸಂತೋಷ ಪಡುವಂಥ ವಿಷಯಗಳಲ್ಲಿ ಸಂತೋಷ ಪಡೋರು ಬೇಕು. ಯೇಸು ನಿರೀಕ್ಷಿಸ್ತಕ್ಕಂಥ ವಿಷಯಗಳು ನಿರೀಕ್ಷಿಸ್ತಕ್ಕಂಥವ್ರು ಬೇಕು. ಹಂಗಿದ್ರೆ ಮಾತ್ರ ಏನು ಮಾಡಬೇಕಪ್ಪ ಅಂದರೆ ಆತನ ಹಿಂಬಾಲಿಸ್ಬೇಕು. ನಮ್ಮನ್ನು ನಾವು ನಿರಾಕರಿಸೋದಂದ್ರೆ ಅನೇಕ ವಿಷಯಗಳಿರುತ್ತೆ ನಮ್ಮ ಜೀವನದಲ್ಲಿ. ಇವಾಗ ಯೇಸು ಸ್ವಾಮಿ ಹಿಂದೆ ಬರ್ತಾ ಇದ್ದೇವೆ ಅಂತಂದ್ರೆ ನಮಗೆ ಅನೇಕ ವಿಧವಾದ ಕಷ್ಟ. ನಮ್ಮ ಮನೆಯವರಿಂದ ಕಷ್ಟ ಬರುತ್ತೆ, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಬಂಧು ಮಿತ್ರರಿಂದ ಕಷ್ಟ ಬರುತ್ತೆ, ಸಮಾಜದಿಂದ ಕಷ್ಟ ಬರುತ್ತೆ. ಎಲ್ಲ ವಿಧವಾಗಿರ್ತಕ್ಕಂಥ ಕಷ್ಟಗಳು, ಇಕ್ಕಟ್ಟುಗಳು, ಹೋರಾಟಗಳು, ತೊಂದರೆಗಳು ಬರುತ್ತೆ. ಆದಾಗ್ಯೂ ಸಹ ಏನು ಮಾಡಬೇಕಂತಂದರೆ ಅವೆಲ್ಲವುಗಳ ಮಧ್ಯೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವೆಲ್ಲವನ್ನು ನಿರಾಕರಿಸಿ ಏನು ಮಾಡಬೇಕು, ಎಲ್ಲ ಕಷ್ಟ ಸಮಸ್ಯೆಗಳ ಮಧ್ಯೆ ಅವೆಲ್ಲವೂ ನಿರಾಕರಿಸಿ ಅಂತಂದ್ರೆ ಅವ್ನು ಸಹಿಸ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಆತನ ಹಿಂದೆ ನಾವು ಹಿಂಬಾಲಿಸ್ಬೇಕು. ಹಾಗೆ ಹಿಂಬಾಲಿಸೋದು ಅಷ್ಟು ಈಸಿಯಾಗಿಲ್ಲ. ಒಂದು ವೇಳೆ ಈ ಬೋಧನೆ ಮಾಡೋದು ನನಗೆ ಸುಲಭ ಆಗಿರ್ಬೋದು, ಆದರೆ ಅದರಂತೆ ನಡೆಯೋದು ಎಷ್ಟು ಕಷ್ಟ ಅಂತೇಳಿ ನನಗೆ ಗೊತ್ತಿದೆ. ನಾನು ಸಹ ಅನುಭವಿಸಿದ್ದೇನೆ. ಯೇಸುವನ್ನು ಹಿಂಬಾಲಿಸ್ತಕ್ಕಂಥದ್ದು ಅಷ್ಟು ಸುಲಭವಾಗಿಲ್ಲ, ಅದು ಕಷ್ಟವಾಗಿದೆ. ಅದಕ್ಕೇನೆ ಸ್ವಾಮಿ ಹೇಳ್ತಕ್ಕಂಥದ್ದು, ಈ ಮಾರ್ಗ ಕ್ರಿಸ್ತನ ಮಾರ್ಗದ ಇಕ್ಕಟ್ಟಾಗಿರೋ ಮಾರ್ಗ. ಅಂದರೆ ಇಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಬಹಳ ಕಷ್ಟ ಇರುತ್ತೆ, ಸಮಸ್ಯೆ ಇರುತ್ತೆ. ಆದಾಗ್ಯೂ ಸಹ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಆತನ ಹಿಂದೆ ಹಿಂಬಾಲಿಸ್ಬೇಕಂತ ಮನಸ್ಸಿದ್ರೆ ಅವೆಲ್ಲವನ್ನು ಸಹಿಸ್ಕೋಬೇಕು. ನಮ್ಮನ್ನೇ ನಾವು ನಿರಾಕರಿಸ್ಬಿಡ್ಬೇಕು. ನಿರಾಕರಿಸ್ಬಿಟ್ಟು ಏನು ಮಾಡ್ಬೇಕಂತೆ, ನಮ್ಮ ಶಿಲುಬೆನ ಹೊತ್ಕೊಂಡು ಆತನ ಹಿಂಬಾಲಿಸ್ಬೇಕು. ಕೊನೆಯದಾಗಿ ಏನು ಹೇಳ್ತಾ ಇದ್ದಲ್ಲಿ, ತನ್ನ ಶಿಲುಬೆನ ಹೊತ್ಕೊಂಡು ನನ್ನ ಹಿಂದೆ ಬರಲಿ. ಶಿಲುಬೆ ಅಂತಂದರೆ ಮರದ ಶಿಲುಬೆ ಅಲ್ಲ, ಮರದಿಂದ ಮಾಡಿರೋ ಶಿಲುಬೆ ಹೊತ್ಕೊಂಡು ಹೋಗೋದಲ್ಲ. ಕತ್ತಲ್ಲಿ ಬಂಗಾರದ್ದೋ ಬೆಳ್ಳಿದೋ ಇನ್ನೊಂದು ಯಾವ್ದ್ರದ್ದೋ ಹಾಕ್ಕೊಂಡು ಹೋಗೋದಲ್ಲ ಶಿಲುಬೆ ಹೊತ್ಕೊಳ್ಳೋದಂದ್ರೆ. ಶಿಲುಬೆ ಏನು ಸೂಚಿಸುತ್ತಪ್ಪ ಅಂದರೆ ಇದು ಒಂದು ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಂಥದ್ದನ್ನು ಸೂಚಿಸುತ್ತೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥ ಸಮಯದಲ್ಲಿದ್ದಂಥ ರೋಮ್ ಸರ್ಕಾರ ಅದು ಅಪರಾಧಿಗಳಿಗೆ ಇರ್ತಕ್ಕಂಥ ಗಲ್ಲು ಶಿಕ್ಷೆ ಆಗಿತ್ತು. ಆಗಿನ ಸಮಯದಲ್ಲಿ ಗಲ್ಲು ಶಿಕ್ಷೆ ಶಿಲುಬೆಯಲ್ಲಿ ಕೊಡ್ತಾ ಇದ್ರು, ಮರಣ ದಂಡನೆ. ಹೀಗೆ ಈ ಶಿಲುಬೆ ಏನು ಸೂಚಿಸುತ್ತಪ್ಪ ಅಂದರೆ ನೋವು, ಸಂಕಟ, ಅವಮಾನ, ದುಃಖ, ಕಣ್ಣೀರು ಇವುಗಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಶಿಲುಬೆ ಕಷ್ಟ, ನೋವು, ಸಂಕಟ, ಹಿಂಸೆ, ತಿರಸ್ಕಾರ, ಅವಮಾನ ಇವುಗಳನ್ನು ಸಹಿಸ್ತಕ್ಕಂಥದ್ದಾಗಿದೆ. ಹೀಗೆ ನಮಗೆ ನಮ್ಮ ಜೀವನದಲ್ಲಿ ಏನು ಬರುತ್ತಪ್ಪ ಅಂದರೆ ಕಷ್ಟ, ನೋವು, ತಿರಸ್ಕಾರ, ಅವಮಾನ ಎಲ್ಲ ಬರುತ್ತೆ. ಅವೆಲ್ಲವನ್ನು ನಾವು ಸಹಿಸ್ಕೋಬೇಕು. ಶಿಲುಬೆ ಹೊರದಂದರೆ ಇವೆಲ್ಲವನ್ನು ಸಹಿಸಿಕೊಂಡು ಇವೆಲ್ಲ ಹೊತ್ಕೊಂಡೇ ಹೋಗ್ಬೇಕು ನಾವು. ಇವನು ಬದಿಗಿಟ್ಟು ಹೋಗ್ತೀನಿ ಅಂದರೆ ಯೇಸು ಸ್ವಾಮಿ ಮಾರ್ಗದಲ್ಲಿ ಹೋಗೋಕ್ಕಾಗಲ್ಲ. ಜೀವನದಲ್ಲಿ ಹೋರಾಟ ಎಷ್ಟಿರುತ್ತಪ್ಪ ಅಂದರೆ, ಯಾಕಪ್ಪ ಸ್ವಾಮಿ ಇನ್ನೂ ನಾನು ಉಳಿಸಿದೀಯಾ ಅಂತ ಹೇಳಿ ಅಂತ ಅನ್ನೋಷ್ಟು ಸ್ಥಿತಿ ನಮ್ಮ ಹಿಂದೆ ನಮ್ಮ ಜೀವನದಲ್ಲಿ ಬರುತ್ತೆ. ನಾನು ಸಹ ಎಷ್ಟೋ ಸಲ ಆ ರೀತಿ ಅಂದ್ಕೊಂಡಿದ್ದೆ, ಸ್ವಾಮಿ ಇನ್ನೂ ಏನಕ್ಕಪ್ಪ ನಾನು ಬದುಕಿದ್ದೇನೆ, ಯಾಕಪ್ಪ ಇಟ್ಟಿದೀಯ ಅಂತ ಹೇಳಿ ಅನೇಕ ಸರಿ ನಾನು ಸಹ ಅಷ್ಟು ನೊಂದ್ಕೊಂಡಿರ್ತೇನೆ ಅನೇಕ ವಿಚಾರಗಳಿಗೆ. ಯಾಕಪ್ಪ ಅಂತಂದರೆ ಆ ಶಿಲುಬೆ ಎಂಬತಕ್ಕಂಥ ಕಷ್ಟ, ಸಮಸ್ಯೆ, ಇಕ್ಕಟ್ಟುಗಳೆಂಬ ಶಿಲುಬೆ ಹೋರ್ತಕ್ಕಂಥದ್ದು ಅಷ್ಟು ಸುಲಭವಾಗಿಲ್ಲ, ಅಷ್ಟು ಕಠಿಣವಾಗಿರುತ್ತೆ. ಅಷ್ಟೊಂದು ಒತ್ತಡ ನಮ್ಮ ಮೇಲೆ. ಅದರಿಂದ BP ಬರುತ್ತೆ, ಶುಗರು ಬರುತ್ತೆ, ಥೈರಾಯ್ಡು ಬರುತ್ತೆ, ಇನ್ನೂ ಯಾವ್ಯಾವ ಕಾಯಿಲೆ ಇದೆಯೋ ಪ್ರಪಂಚದಲ್ಲಿ ಎಲ್ಲವೂ ಸಹ ಬರೋಕ್ಕೆ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಅಷ್ಟೊಂದು ಒತ್ತಡವನ್ನು ಹೇರ್ತಕ್ಕಂಥದ್ದಾಗಿದೆ ಈ ಶಿಲುಬೆ ಎಂಬತಕ್ಕಂಥ ಕಷ್ಟಗಳು. ಇವುಗಳ ಮಧ್ಯದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಯೇಸುವನ್ನು ಹಿಂಬಾಲಿಸ್ಬೇಕು. ಇವುಗಳ ಜೊತೆಗೇನೆ ಇವುಗಳನ್ನ ಹೊತ್ಕೊಂಡೇ ನಾವು ಯೇಸು ಸ್ವಾಮಿನ ಹಿಂಬಾಲಿಸ್ಬೇಕು. ಇವೆಲ್ಲ ಬಿಡುಗಡೆ ಕೊಟ್ಬಿಡು ಸ್ವಾಮಿ, ನಾನು ಸಂತೋಷವಾಗಿ ನೀನು ಹಿಂಬಾಲಿಸ್ತೇನೆ ಅಂದರೆ ಹಿಂಬಾಲಿಸೋದಲ್ಲ. ಆ ಥರ ಅಲ್ಲ ಯೇಸು ಸ್ವಾಮಿ ಹಿಂಬಾಲಿಸೋದು. ನಮ್ಮ ಶಿಲುಬೆನ ಹೊತ್ಕೊಂಡೇ ಹಿಂಬಾಲಿಸೋದಂದರೆ ಈ ಕಷ್ಟ ಸಮಸ್ಯೆ ನಿನ್ನ ಜೊತೆಗೆ ಇಟ್ಕೊಂಡೇ ನಾನು ಹಿಂದೆ ಬಾ ಅಂತ ಅರ್ಥ. ಅವುಗಳು ಇರುತ್ತೆ, ಅವುಗಳ ಮಧ್ಯೆ ನಾನು ಸಹಾಯ ಮಾಡ್ತೇನೆ, ಇವುಗಳನ್ನ ಹೊತ್ಕೊಂಡೇ ನನ್ನ ಹಿಂದೆ ಬಾ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು. ಹೀಗೆ ಯೇಸುವನ್ನು ಹಿಂಬಾಲಿಸೋದು ಹೇಗಂತಂದರೆ ಮನಸ್ಸಿಟ್ಟು ನಿರಾಕರಿಸಿ
ಸಿಲ್ಬೆ ಹೊತ್ಕೊಂಡೇ ಮಾಡಬೇಕು, ಆತನಿಂದ ಹೋಗ್ಬೇಕು. ಹಾಗೆ ಹೋಗುವಾಗ ಮಾತ್ರ ನಿಜವಾಗಿರೋ ಹಿಂಬಾಲಕರಾಗಕ್ಕೆ ಸಾಧ್ಯ. ಸುಮ್ಮನೆ ಹಿಂಬಾಲಿಸಿದ್ರೆ ಏನು ಪ್ರಯೋಜನ ಇಲ್ಲ. ಈ ರೀತಿಯಾಗಿ ಹಿಂಬಾಲಿಸಿದ್ರೆ ಮಾತ್ರ ನಾವೇನಾಗ್ತೀವಪ್ಪ ಅಂತಂದರೆ ನಮ್ಮ ಮುಂದೆ ಇರ್ತಕ್ಕಂಥ ನಿತ್ಯ ಜೀವ ಹೊಂದಕ್ಕೆ, ಆತನ ನಿಜವಾಗಿರೋ ಶಿಷ್ಯರಾಗಕ್ಕೆ ಸಾಧ್ಯತೆ ಇದೆ. ಅದರಿಂದ ಆ ರೀತಿಯಾಗಿ ಜೀವಿಸ್ಲಿಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ಹೋರಾಟಗಳು, ಕಣ್ಣೀರು, ದುಃಖ, ಅವಮಾನ, ತಿರಸ್ಕಾರ ಅವೆಲ್ಲ ಬರುತ್ತೆ, ಅವೆಲ್ಲ ಇರುತ್ತೆ. ಅವುಗಳನ್ನೇ ಗಂಟು ಕಟ್ಕೊಂಡು ಒಂದು ಸಿಲುಬೆ ರೀತಿ ಮಾಡಿಕೊಂಡು ನಾವು ಅದನ್ನ ಹೊತ್ಕೊಳ್ಳೇಬೇಕಾಗಿದೆ. ಇವೆಲ್ಲವನ್ನು ಹೊತ್ಕೊಂಡೇ ಸ್ವಾಮಿಯಿಂದ ಹಿಂಬಾಲಿಸ್ಬೇಕು. ಇವನು ಹೊತ್ಕೊಳ್ಳಿದ್ರೆ ನಾವು ಸೈಡ್ಗೆ ಇಟ್ಟು ಹೋಗ್ತೀರಂತಂದ್ರೆ ನಾವು ಆತನ ಹಿಂಬಾಲಿಸೋಕ್ಕೆ ಸಾಧ್ಯ ಇಲ್ಲ. ಆತನ ಹಿಂದೆ ಬರಬೇಕಂತಂದ್ರೆ ಸ್ವಾಮಿ ಕಟ್ಟಳೆ ಇವೆಲ್ಲವೂ ಕಷ್ಟ ಸಮಸ್ಯೆಗಳನ್ನ ತೆಗೆದುಕೊಂಡೇ ನಾವು ಆತನ ಹಿಂದೆ ಹೋಗಬೇಕಾಗಿದೆ. ಅದರಿಂದ ಸ್ವಾಮಿ ಹತ್ರ ಕೇಳ್ಕೊಳ್ಳೋಣ, ಸ್ವಾಮಿ ಎಷ್ಟೆಲ್ಲ ಕಷ್ಟ, ಸಮಸ್ಯೆ, ನೋವು, ತಿರಸ್ಕಾರ, ಅವಮಾನಗಳೆಂಬತಕ್ಕಂಥ ಸಿಲುಬೆ ಅಪ್ಪ ನನಗೆ ಹೋರಲಿಕ್ಕೆ ಶಕ್ತಿ ಕೊಡು, ಬಲ ಕೊಡು, ನನಗೆ ತಾಳ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತಾಳ್ಮೆ ಕೊಡು ಸ್ವಾಮಿ. ಇವುಗಳು ನಾನು ಹೋರೋದು ಅಷ್ಟು ಈಸಿಯಾಗಿಲ್ಲ ಸ್ವಾಮಿ. ಅಪ್ಪ ನನಗೆ ನಿನ್ನ ಆತ್ಮನ ಸಹಾಯ ಕೊಡು. ನನ್ನ ಬಲ, ನನ್ನ ಶಕ್ತಿ, ಸಾಮರ್ಥ್ಯದಿಂದ ಈ ಸಿಲುಬೆನ ಹೊತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನಗೆ ನಿನ್ನ ಸಹಾಯ ಬೇಕು. ನನ್ನ ಜೀವನದಲ್ಲಿ ಇರತಕ್ಕಂಥ ನೀನು ಇಟ್ಟಿರುವಂಥ ಎಲ್ಲ ವಿಧವಾದ ಸಿಲುಬೆಗಳನ್ನ ನಾನು ಹೊತ್ಕೊಂಡು ನಿನ್ನನ್ನು ಹಿಂಬಾಲಿಸ್ಲಿಕ್ಕೆ ನನಗೆ ನಿನ್ನ ಆತ್ಮನ ಸಹಾಯ ಕೊಡು. ನಾನು ಬಲಹೀನನಾಗಿದ್ದೇನೆ ನಿನ್ನ ಸಿಲುಬೆ ಹೊರಲಿಕ್ಕೆ, ನನ್ನ ಬಲಪಡಿಸು ಎಂಬುದಾಗಿ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ನಿನ್ನನ್ನು ಹಿಂಬಾಲಿಸುವುದು ಹೇಗೆ ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವಪ್ಪ. ನಾವು ಮನಸ್ಸಿಟ್ಟು ನಮ್ಮನ್ನು ನಿರಾಕರಿಸಿ ನಮ್ಮ ಸಿಲುಬೆ ಹೊತ್ಕೊಂಡು ನಿನ್ನಿಂದ ಬರಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವಪ್ಪ. ಅದರಿಂದ ಸ್ವಾಮಿ ನಮ್ಮನ್ನು ನಾವು ನಿರಾಕರಿಸುವಂಥದ್ದು ಅಪ್ಪ ಸ್ವಾಮಿ, ನಾವು ನಿಮ್ಮ ಮೇಲೆ ಮನಸ್ಸಿಡತಕ್ಕಂಥದ್ದು, ನಮ್ಮ ಸಿಲುಬೆನ ಹೊತ್ಕೊಂಡು ಬರ್ತಕ್ಕಂಥದ್ದು ಅಷ್ಟು ಸುಲಭವಾಗಿಲ್ಲ ಸ್ವಾಮಿ ಈ ಲೋಕದಲ್ಲಿ. ಅಪ್ಪ ನಮಗೆ ಇವೆಲ್ಲವನ್ನು ಸಹಿಸಿಕೊಳ್ಳಿಕ್ಕೆ ಅನೇಕ ಸಾರಿ ಕರ್ತನೆ ಆಗದಂಥ ಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವಪ್ಪ. ನಮಗೆ ಸಹಾಯ ಮಾಡು ನಮ್ಮ ರಕ್ಷಕನೇ. ಅಪ್ಪ ನೀವು ಈ ಸಿಲುಬೆನ ಹೋರಲಿಕ್ಕೆ ಬಲ ಕೊಡು ಸ್ವಾಮಿ, ಶಕ್ತಿ ಕೊಡು, ದೃಢಪಡಿಸು ಸ್ವಾಮಿ. ಇವೆಲ್ಲವುಗಳ ಮಧ್ಯೆ ನಾವು ಸೋತು ಬಿದ್ದು ಹೋಗದೆ ಸ್ವಾಮಿ, ನಿನಗೋಸ್ಕರ ಕೊನೆಯವರೆಗೆ ತಾಳಕ್ಕೆ ನಮಗೆ ಸಹಾಯ ಮಾಡಪ್ಪ. ಯಾಕಂದರೆ ಅನೇಕರು ಸ್ವಾಮಿ ಆರಂಭದಲ್ಲಿ ಸಿಲುಬೆನ ಹೋರ್ತಾರೆ, ಆದರೆ ಅದರ ಭಾರವನ್ನು ತಾಳಲಿಕ್ಕಾಗದೆ ಮಧ್ಯದಲ್ಲೇ ಆ ಸಿಲುಬೆನ ಬಿಟ್ಟು ಇದರ ಸಹವಾಸವೇ ಬೇಡ ಎಂಬುದಾಗಿ ಅವರು ಓಡೋದಂಥ ಎಷ್ಟೋ ಭಕ್ತರನ್ನು ನಾವು ನೋಡ್ತೇವಪ್ಪ, ಎಷ್ಟೋ ಜನರು ನಾವು ನೋಡ್ತೇವೆ ಸ್ವಾಮಿ. ಅವ್ರು ಹಾಗೆ ನಾವು ಆಗಬಾರ್ದು ಸ್ವಾಮಿ. ನಮ್ಮ ಕಷ್ಟ, ಸಮಸ್ಯೆ, ಇಕ್ಕಟ್ಟುಗಳೆಂಬ ಸಿಲುಬೆ ನಾವು ಹೊತ್ತಿರುವಾಗ ಸ್ವಾಮಿ ಇದನ್ನು ಕೊನೆಯವರೆಗೂ ತಾಳ್ಮೆಯಿಂದ ಸಹಿಸಿಕೊಂಡು ಅಪ್ಪ ಕೊನೆಯವರೆಗೂ ಇವುಗಳನ್ನ ಹೊತ್ಕೊಂಡು ನಿನ್ನ ಹಿಂದೆ ಹಿಂಬಾಲಿಸೋಕ್ಕೆ ನಾವು ನಮ್ಮ ಮುಂದಿರ್ತಕ್ಕಂಥ ಗುರಿಯನ್ನು ಮುಟ್ಲಿಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಈ ಸಂದೇಶನ ಆಲಿಸಿದ ಇವರೆಲ್ಲರನ್ನ ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಇವರ ಬಲಹೀನತೆಗಳು ನಿನಗೆ ಗೊತ್ತಿದೆ, ಇವರ ಶಕ್ತಿ ನಿನಗೆ ಗೊತ್ತಿದೆ, ಇವರ ಎಲ್ಲ ಪರಿಸ್ಥಿತಿಗಳು ನಿನಗೆ ಗೊತ್ತಿದೆ ಸ್ವಾಮಿ. ನೀನು ಇವರೆಲ್ಲರಿಗೂ ಸಹಾಯಕನಾಗಿರು, ನನಗೂ ಸಹ ಸಹಾಯಕನಾಗಿರು. ನಾವು ನಿಮ್ಮ ವಾಕ್ಯ ಕೇಳಿಸ್ಕೊಂಡಿದ್ದೇವೆ ಸ್ವಾಮಿ, ಅದರಂತೆ ಜೀವಿಸೋಕ್ಕೆ ನಮಗೆ ನಿನ್ನ ಆತ್ಮ ಸಹಾಯ ಕೊಡು. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.